ಸರ್ಕಾರಕ್ಕೆ 29 ಲಕ್ಷ ಆದಾಯ ತಂದ ಮಾನ್ವಿ ವಲಯ ಅಬಕಾರಿ ಇನ್ಸ್ಪೆಕ್ಟರ್ ಯಮನೂರ್ ಹೊಸ್ಮನಿ. ಅಕ್ರಮ ಮದ್ಯ ಮಾರಾಟ ದಂಧೆಕೋರರಿಗೆ ಚಳಿ ಬಿಡಿಸುತ್ತಿರುವ ದಕ್ಷ ಅಧಿಕಾರಿ ಯಮನೂರ್ ಹೊಸ್ಮನಿ. ಸಾವಿರಾರು ಲೀಟರ್ ಮದ್ಯ ಜಪ್ತಿ ಜೊತೆಗೆ 32 ವಾಹನ ಜಪ್ತಿ ಮಾಡಿದ ಯಮನೂರ್ ಸಾಬ್ ಹೊಸ್ಮನಿ. ಯಮನೂರ್ ಸಾಬ್ ಹೊಸ್ಮನಿ ಬಂದಾಗಿಂದ ಕಳ್ಳಬಟ್ಟಿ ಸಾರಾಯಿ ಬಂದ್, ಸಂಘಟನಾಕಾರರ ಪ್ರಶಂಸೆ. ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಡ್ಯೂಟಿ ಮಾಡಲ್ಲ ಎಂದು ಮೂಗು ಮುರಿಯುತ್ತಾ ಆರೋಪಿಸುವವರೇ ಜಾಸ್ತಿ. ಆದರೆ ಮಾನ್ವಿ ಅಬಕಾರಿ ಇಲಾಖೆ ವಲಯ ಇನ್ಸ್ಪೆಕ್ಟರ್ ಯಮನೂರ್ ಸಾಬ್ ಹೊಸ್ಮನಿ ಅವರು ಅಕ್ರಮ ಮದ್ಯ ದಂಧೆಕೋರರಿಗೆ ಚಳಿ ಬಿಡಿಸುತ್ತಾ ದಂಡ ಹಾಕುವ ಮೂಲಕ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸರ್ಕಾರಕ್ಕೆ 29 ಲಕ್ಷ ಆದಾಯ ತಂದು ದಕ್ಷ ಅಧಿಕಾರಿಯಾಗಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ಇಲಾಖೆ ವ್ಯಾಪ್ತಿಯಲ್ಲಿ ಕಳ್ಳಬಟ್ಟಿ ಸಾರಾಯಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದನ್ನ ಮನಗಂಡು ಅಬಕಾರಿ ಇನ್ಸ್ಪೆಕ್ಟರ್ ಯಮನೂರ್ ಹೊಸ್ಮನಿ ಅವರು ಕೇವಲ 7 ವರ್ಷದಲ್ಲೇ ಸರ್ಕಾರಕ್ಕೆ 29 ಲಕ್ಷ ಆದಾಯ ತಂದು 32 ವಾಹನ ಜಪ್ತಿ, 83 ಘೋರ ಪ್ರಕರಣ, 259 ಕಳ್ಳಬಟ್ಟಿ ಪ್ರಕರಣ, ಬಿಯರ್ ಹಾಗೂ ಲಿಕ್ಕರ್ ಸೇರಿದಂತೆ ಒಟ್ಟು 2382 ಲೀಟರ್ ಮದ್ಯ ವಶಪಡಿಸಿಕೊಂಡು ದಕ್ಷ ಅಧಿಕಾರಿಯಾಗಿ ಸೇವೆ ಮಾಡುತ್ತಿದ್ದಾರೆ. ಮಾನ್ವಿ ಅಬಕಾರಿ ಇಲಾಖೆ ವ್ಯಾಪ್ತಿಯಲ್ಲಿ ಸನ್ನದದಾರರು, ಷರತ್ತು ಉಲ್ಲಂಘಿಸುವವರ ದೂರುಗಳು ಹಾಗೂ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿರುವ ದೂರುಗಳು ಬಂದರೆ ಸಾಕು, ಇನ್ಸ್ಪೆಕ್ಟರ್ ಹೊಸ್ಮನಿ ಅವರು ಕೂಡಲೇ ಸ್ಪಂದಿಸಿ ಕಾನೂನಾತ್ಮಕವಾಗಿ ಪ್ರಕರಣ ದಾಖಲಿಸಿ ಕ್ರಮ ಜರುಗಿಸುವ ಕೆಲಸ ಮಾಡ್ತಿದ್ದಾರೆ ಎಂದು ಸಂಘಟನಾಕಾರರ ಅಭಿಪ್ರಾಯವಾಗಿದೆ. ನಮ್ಮ ಹೆಸರು ಶ್ರೀಕಾಂತ್ ಪಾಟೀಲ್ ಗೂಳೆ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಜನಪರ ಬಣದ ರಾಜ್ಯಾಧ್ಯಕ್ಷರು. ನಮ್ಮ ಮಾನ್ವಿ ತಾಲೂಕಿನಾದ್ಯಂತ ಸಿರುವಾರ ಒಳಗೊಂಡು ಅಕ್ರಮ ಮದ್ಯ ಮಾರಾಟದ್ದು ಭಾಳಷ್ಟು ಪ್ರಕರಣಗಳು ಕಂಡು ಬರ್ತಾ ಇದ್ವು. ಅಲ್ಲೆಲ್ಲೆಲ್ಲಿ ಭಾಳಷ್ಟು ಅಂದ್ರಿಗಿನ ಏನಂತ ಹೇಳಿದ್ರೆ ಇವತ್ತು ಎಲ್ಲಿ ಹೋದರೂ ಕೂಡ ಇದನ್ನು ತಡೆಗಟ್ಟುವಲ್ಲಿ ಅಧಿಕಾರಿಗಳು ವಿಫಲರಾಗ್ಯಾರ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ವು ಕಳೆದ 2 ವರ್ಷಗಳಿಂದ. ಆ ಒಂದು 2 ವರ್ಷಗಳ ಕಳೆದ ನೂತನವಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯಮನೂರಪ್ಪ ಹೊಸ್ಮನಿ ಸಾಹೇಬರು ಇವತ್ತು ಅಬಕಾರಿ ಇನ್ಸ್ಪೆಕ್ಟರ್ ಅವರು 2023ರಿಂದ ಇಲ್ಲಿವರೆಗೂ ಅಧಿಕಾರ ವಹಿಸ್ಕೊಂಡ ನಂತರ ಸುಮಾರು ಏನಂದರೆ ಇಂಥ ಪ್ರಕರಣಗಳ ಬೆನ್ನಿಂದ ಬಿದ್ದು ಅನೇಕ ಯಾರಾದರೂ ಒಂದು ದೂರು ಕೊಟ್ಟಿರ್ಬೋದು, ಕರೆ ಮಾಡಿದ್ರ ಮುಖಾಂತರ ಆಗಿರ್ಬೋದು, ಸಾರ್ವಜನಿಕರು ಏನು ಎಲ್ಲೆಲ್ಲಿ ಈ ಥರ ಮದ್ಯದ ಅಂಗಡಿಯಲ್ಲಿ ಅಲ್ಲಾಗಿರು ಈ ಥರ ಎಲ್ಲ ಏನು ಅಕ್ರಮ ಮದ್ಯ ಮಾರಾಟ ಆಗುತ್ತದೆ ಅಂತ ಹೇಳ್ದಂಗೆಲ್ಲ ಅವರು ತಕ್ಷಣ ಪ್ರತಿಕ್ರಿಯಿಸಿ ಇಲ್ಲಿವರೆಗೂ ಸರ್ಕಾರಕ್ಕೆ ಏನಂತ ಹೇಳಿದ್ರೆ ಅಂಥವ್ರ ಮೇಲೆಲ್ಲ ದಂಡ ವಿಧಿಸಿ ಇವತ್ತಿನ ದಿನ 29 ಲಕ್ಷದ 30,000 ರೂಪಾಯಿಗಳು ದಂಡದ ರೂಪದಲ್ಲಿ ಏನಂತಂದರೆ ಸರ್ಕಾರಕ್ಕೆ ಇವತ್ತು ಆದಾಯ ತಂದಿರ್ತಾರೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ಆದಾಯ ಜೊತೆಗೇ ಇವತ್ತು ವಾಹನಗಳು 32 ವಾಹನಗಳು ಕೂಡ ಅವರು ಸೀಜ್ ಮಾಡಿದ್ದಾರೆ. ಈ ಹಿಂದೆ ಹಲವಾರು TV ಮಾಧ್ಯಮದಲ್ಲಿ ಕೂಡ ಬರ್ತಾ ಇತ್ತು, ಮಾನ್ವಿಯಲ್ಲಿ ಈ ಥರ ವಿಪರೀತ ವ್ಯಾಪಕವಾಗಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗ್ತಾ ಇದೆ ಅಂತೇಳಿ. ಅಂಥದ್ದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಂಥ ಒಂದು ದಕ್ಷ ಅಧಿಕಾರಿಗಳು ನಮಗೆ ಬೇಕಾಗಿತ್ತು. ಇಂಥ ಒಂದು ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಯಮನೂರು ಅಬಕಾರಿ ಇನ್ಸ್ಪೆಕ್ಟರ್ ಸಾಹೇಬರು ಬಂದಾಗಲಿದ್ದ ಏನಂತ ಹೇಳಿದ್ರೆ ಭಾಳಷ್ಟು ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ಬದಲಾವಣೆಗಳು ಆಗಿವೆ. ಅದೇ ರೀತಿ ಈ ಒಂದು ಅಕ್ರಮ ಯಾರು ಮಾಡ್ತಾಯಿದ್ರು ಅವರಲ್ಲಿ ನಡಕ ಕೂಡ ಸೃಷ್ಟಿಯಾಗಿದೆ. ಅಂಥ ಅಧಿಕಾರಿಗಳು ನಮಗೆ ಬೇಕಾಗಿತ್ತು. ಅವರು ಒಂದು ದಕ್ಷ ಅಧಿಕಾರ ವಹಿಸ್ಕೊಂಡ ನಂತರ ಇವತ್ತಿನ ದಿನ ಏನವರು ಕರ್ತವ್ಯ ಏನಂತಂದರೆ ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತೇನಂದರೆ ಕರ್ನಾಟಕ ರಕ್ಷಣಾ ಜನಪರ ಬಣ ಅವ್ರಿಗೆ ಬೆಂಬಲವಾಗಿರ್ತೀವಿ. ಇಂಥ ಅಧಿಕಾರಿಗಳು ನಮ್ಮ ಮಾನವಿಗೆ ಇಲಾಖೆಗಳಿಗೆ ಇಂಥ ಅಧಿಕಾರಿಗಳು ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಅಲ್ಲ ಸರ್, ಯಮನೂರ್ ಹೊಸ್ಮನಿ ಅವರು ಬಂದಾಗಲಿಂದ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಯಾಕಂತಂದರೆ ಯಾವ್ಯಾವ ಪ್ರಕರಣಗಳು ಯಾವ್ಯಾವ ರೀತಿ ಉಲ್ಲಂಘನೆ ಆಗ್ತಾ ಇತ್ತು. ಈಗ 29 ಲಕ್ಷ ಸರ್ಕಾರಕ್ಕೆ ಆದಾಯ ತಂದಿದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಹೆಂಗೆ ಸರ್, ಯಾವ ರೀತಿ ಅವು ಯಾವ ರೀತಿ ಅಂತ ಹೇಳಿದ್ರೆ ಈಗ ನಿಮ್ಮ ಅಂಕಿಅಂಶಗಳು ಕೂಡ ಇದಾವೆ. ಇಲ್ಲಿ ಏನಂತ ಹೇಳಿದ್ರೆ ಘೋರ ಪ್ರಕರಣಗಳು ಅಂಥ ಪ್ರಕರಣಗಳು 83 ಭೇದಿಸಿದ್ದಾರೆ ಅವರು. ಆಮೇಲೆ ಕಳ್ಳಬಟ್ಟಿ ಸರ್, ಆಮೇಲೆ ಒಟ್ಟು ಲಿಕ್ಕರ್ಸ್ ಆಗಿರ್ಬೋದು ಟೋಟಲ್ 2073 ಲೀಟರ್ಸ್ ಲಿಕ್ಕರ್ಸ್ ಆಗಿರ್ಬೋದು. ಆಮೇಲೆ ಕಳ್ಳಬಟ್ಟಿ ಏನು ಮಾಡ್ತಾಯಿದ್ರು ನಮ್ಮ ಭಾಗದಲ್ಲಿ, ಕಳ್ಳಬಟ್ಟಿ ಏನು ಸರಾಗಿರ ಅಡ್ಡೆಗಳು ಮಾಡ್ಕೊಂಡಿದ್ರು, ಕೆಲವು ಸಂಸಾರಗಳನ್ನು ಬೀದಿಗೆ ತಂದಿದ್ರು. ಅಂಥ ಕಳ್ಳಬಟ್ಟಿ ಅಡ್ಡೆಗಳ ಮೇಲೆ ಕೂಡ ಅವರು ಏನಂತ ಹೇಳಿದ್ರಿಗಿನ ದಾಳಿ ಮಾಡಿ ಇವತ್ತು ಒಟ್ಟು ಏನಂತ ಹೇಳಿದ್ರಿಗಿನ 259 ಅಡ್ಡೆಗಳ ಮೇಲೆ ಎಲ್ಲೆಲ್ಲಿ ಏನೇನು ಮಾಡ್ತಾಯಿದ್ರು ಅದೆಲ್ಲ ಅವ್ರು ಏನಂತ ಹೇಳಿದ್ರಿಗಿನ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವರ ತಂಡದೊಂದಿಗೆ ಏನಂತ ಹೇಳಿದ್ರೆ ಅಂಥವನ್ನೆಲ್ಲ ಭೇದಿಸಿದ್ದಾರೆ. ಇವತ್ತು ನಾವು ಹೇಳ್ತಾ ಇರೋದು ಬರೀ ಮಾತಲ್ಲ, ಇವತ್ತು ಅಂಕೆ ಸಂಖ್ಯೆ ಒಂದು ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಏನಂತ ಹೇಳಿದ್ರಿಗಿನ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇಂಥ ಅಧಿಕಾರಿಗಳು ಇಂಥ ಜನಪ್ರಿಯತೆ ಇನ್ನೂ ಬೆಳಿಬೇಕು. ಇಂಥ ಅಧಿಕಾರಿಗಳು ಏನಂತ ಹೇಳಿದ್ರೆ ಅವರಿಗೆ ನಾವು ಸಾರ್ವಜನಿಕರು ಅವ್ರಿಗೆ ಏನಂತ ಹೇಳಿದ್ರೆ ನಾವೆಲ್ಲರೂ ಬೆಂಬಲ ಕೊಟ್ಟಾಗ ಅವ್ರಿಗೆ ಇನ್ನಷ್ಟು ಹೆಚ್ಚು ಇಂಥ ಪ್ರಕರಣಗಳು ಭೇದಿಸುವಲ್ಲಿ ಯಶಸ್ವಿ ಆಗ್ತಾರೆ.
ಅದಕ್ಕೆ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜನಪರ ಬಣ ಇಂಥ ಒಂದು ಒಳ್ಳೆಯ ಅಧಿಕಾರಿಗಳು ಯಾವತ್ತೂ ಬೆಂಬಲವಾಗಿ ನಿಲ್ಲುತ್ತೆ ಮುಂದೆ ಆದರೂ ಕೂಡ. ಮೆಹಬೂಬ್ ಕುರೇಶಿ, ಟಿಪ್ಪು ಸುಲ್ತಾನ್ ಮಾನ್ವಿ ತಾಲೂಕು ಅಧ್ಯಕ್ಷ. ಅಬಕಾರಿ ಅಧಿಕಾರಿಗಳು ಒಂದು ಮಾನ್ವಿ ತಾಲೂಕಿಗೆ ಒಂದು ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂತಂದರೆ ಅಬಕಾರಿ ಅಧಿಕಾರಿ ಅಂದರೆ ಒಂದು ನಿಷ್ಠಾವಂತ ಅಧಿಕಾರಿ ಅಂತ ಹೇಳ್ಬೋದು. ಮಾನ್ವಿ ತಾಲೂಕಿನಲ್ಲಿ 29,30,000 ಆದಾಯನ ಸರ್ಕಾರಕ್ಕೆ ಒಂದು ತಂದು ಕೊಟ್ಟಿದ್ದಾರೆ. ಯಾಕಂತಂದರೆ ಇದು ಮಾನ್ವಿ ತಾಲೂಕಿನ ಒಂದು ಡ್ರಿಂಕಿನ ವ್ಯವಸ್ಥೆ ಮಾನ್ವಿ ತಾಲೂಕಿನ ಎಲ್ಲಿ ಬೇಕಲ್ಲಿ ಮಾನ್ವಿ ತಾಲೂಕಿನಲ್ಲಿ ಯಾಕಂತ ಹೇಳ್ಬೋದು ಅಂದರೆ ಎಲ್ಲಿ ಬೇಕಲ್ಲಿ ಮದ್ಯ ಮಾರಾಟ ಆಗುತ್ತದೆ. ಯಾಕಂದರೆ ಇಂಥ ಕಡಿವಾಣ ಹಾಕದಂಥ ವ್ಯಕ್ತಿ ಇದು ಆಬ್ಕಾರಿ ಅಧಿಕಾರಿಗಳು ಒಂದು ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂತಂದರೆ ಇಡೀ ಮಾನ್ವಿ ತಾಲೂಕಿನಲ್ಲಿ ಎಲ್ಲಿ ಬೇಕಲ್ಲಿ ಮದ್ಯ ಮಾರಾಟ ಆಗ್ತದೆ. ಅದು ಯಾವುದೇ ಇಲ್ಲಿ ನೋಡ್ಬೋದು, ಎಲ್ಲಿ ಬೇಕಲ್ಲಿ ರೋಡ್ మీద ಮದ್ಯ ಮಾರಾಟ ಆಗ್ತದೆ. ಯಾಕಂದರೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಸರ್ಕಾರಕ್ಕೆ 39 ಲಕ್ಷ ಯಮನೂರು ಹೊಸಮನಿ ಅವರು ಒಂದು ಸರ್ಕಾರಕ್ಕೆ ಒಂದು ಆಧಾರ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ಮಾನ್ವಿ ತಾಲೂಕಿನ ಇಂಥ 32 ಗಾಡಿಯನ್ನು ಸೀಜ್ ಮಾಡಿದ್ದಾರೆ. ಯಾಕಂದರೆ ಇಂಥ ಕಡಿವಾಣ ಹಾಕಿದ್ರೇ ನಾಳೆ ನಮ್ಮ ಮಾನ್ವಿ ತಾಲೂಕು ಒಂದು ಒಳ್ಳೆ ಅಭಿಪ್ರಾಯ ಅಂತ ಹೇಳ್ಬೋದು. ಯಾಕಂದರೆ ಈ ಮದ್ಯ ಮಾರಾಟನ ತಡೆಗಟ್ಟಿಸ್ಬೇಕು ಇನ್ನು. ಯಾಕಂದರೆ ಜನರಿಗೆ ಒಂದು ಒಳ್ಳೆಯದಂತ ಇಡಬೇಕು. ಆದರೆ ಈ ಜನ ಎಲ್ಲ ಕುಡಿದು ಜೀವನ ಎಲ್ಲ ಹಾಳು ಮಾಡ್ಕೊತಿದ್ದಾರೆ. ಯಾಕಂದರೆ ತನ್ನ ಫ್ಯಾಮ್ಲಿಗೆ ನೋಡೋಕ್ಕಂತೂ ಅವಶ್ಯಕತೆ ಇರೋದಿಲ್ಲ ಅವರಿಗೆ. ಯಾಕಂದರೆ ಎಲ್ಲಿ ಬೇಕಲ್ಲಿ ಮದ್ಯ ಮಾತಾಡ್ತಾರೆ ಅಂದರೆ ರೋಡಿಗೆ ಜನರಿಗೆ ನೋಡೋಕೆ ಏನು ಅನಿಸ್ತದೆ, ಅಸಹ್ಯ ಅಂತದೆ. ಯಾಕಂದರೆ ಇಂಥ ಯಮನೂರು ಹೊಸಮನಿಯವರು ದಕ್ಷ ಅಧಿಕಾರಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಳ್ಳೆಯ ವ್ಯಕ್ತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಳ್ಳೆಯ ವ್ಯಕ್ತಿಯನ್ನು ನಮ್ಮ ಮಾನ್ವಿ ತಾಲೂಕಿಗೆ ಒಂದು ಹೆಸರುವಂಥ ವ್ಯಕ್ತಿ ಅಂತ ಹೇಳ್ಬೋದು.